ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಹೇರ್ ಮಾಸ್ಕನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ನಾನು ಭಾಳನ ಈಸಿಯಾಗಿ ನೀವು ಮನ್ಯಾಗ ಇದನ್ನ ಮಾಡ್ಕೋಬೋದು. ಮತ್ತು ಇದನ್ನ ಈ ಪ್ಯಾಕನ್ನು ಅಥವಾ ಈ ಒಂದು ರೆಮಿಡಿನ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲಿಗೆ ಒಳ್ಳೆ ಶೈನು ಮತ್ತು ಸ್ಮೂತಾಗಿ ಇರ್ತಾವೆ, ಶೈನ್ ಆಗಿರ್ತಾವೆ, ಮತ್ತು ಉದ್ದ ಕೂದಲು ಬರ್ತಾವೆ. ಆಮೇಲೆ ತುಂಡಾಗಿ ಕಟ್ಟಾಕವಲ್ಲ, ಹಂಗೆ ಆ ರೀತಿ ಎಲ್ಲ ಆಗಂಗಿಲ್ಲ. ನಿಮ್ಗೆ ಒಳ್ಳೆ ಒಂದು ಹೇರ್ ಮಾಸ್ಕ್ ಅಂತ ಹೇಳಂದು ಇಲ್ಲಿ ನಾನು ಹೇಳ್ಬೋದು. ಹೋಮ್ ರೆಮಿಡೀಸ್ ಕೂಡ ಇದು. ನೀವೆಲ್ಲೋ ಈಗ ದುಡ್ಡು ಕೊಟ್ಟು ದುಡ್ಡಿಗಾಗೂ ಅದನ್ನು ಬರ್ತಾ ಐತಿ. ಆದರೆ ಅಲ್ಲಿ ದುಡ್ಡು ಕೊಟ್ಟು ತರೋದ್ರ ಬದಲಾಗಿ ನಾವು ಮನೆಯಲ್ಲೇ ಇದೊಂದು ಹೇರ್ ಮಾಸ್ಕನ್ನು ನಾವು ಮಾಡ್ಕೋಬೋದು. ಭಾಳನ ಸುಲಭವಾಗಿ ನಾವು ಮಾಡ್ಕೋಬೋದು. ಅದನ್ನು ನೀವು ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಂದು ಫಸ್ಟು ನೋಡ್ಕೊಂಬರ್ರಿ. ಅದಕ್ಕಿಂತ ಮೊದಲು ನಾನು ನಿಮಗೆ ಇವತ್ತೊಂದು ಗಿಫ್ಟನ್ನು ತರಿಸಿದ್ದೀನಿ. ನಾನು ಅಂದ್ರೆ ಫ್ಲಿಪ್ಕಾರ್ಟಿಂದ ಹೇಳಂದು ತರಿಸಿದ್ದೀನಿ. ಒಬ್ರಿಗೆ ಗಿಫ್ಟ್ ಕೊಡಬೇಕಿತ್ತು. ಅದನ್ನು ನಿಮ್ಮ ಜೊತೆಗೆ ನಾನು ಅದು ಒಂದು ಏನೋ ಭಾವನಾತ್ಮಕವಾದಂಥ ಒಂದು ಮದುವೆಯ ಒಂದು ಸಂಭ್ರಮ ಐತಿ. ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೀನಿ. ಆ ಹುಡುಗಿಗೋಸ್ಕರ ನಾನು ಒಂದು ಗಿಫ್ಟ್ ತರಿಸೀನಿ. ಆದರೆ ಭಾಳ ಚೆನ್ನಾಗೈತಿ. ಈ ಹಿಂದೆ ನಾನು 2 ಸರ್ತಿ ತರಿಸಿದ್ದೆ. ಅದೊಂದೇನೋ ವ್ಯಾಲ್ಯೂಯಬಲ್ ಗಿಫ್ಟ್ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ಈ ಗಿಫ್ಟನ್ನು ತರಿಸಿದ್ದೀನಿ. ನೀವು ಈ ಗಿಫ್ಟ್ ನೋಡಿರಿ ಹೆಂಗೈತೆ ಅಂತ ಹೇಳಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಏನೋ ನೀನು ತರಿಸಿದೆ, ಈಗೀಗ ಬಂತು, ಇನ್ನೂ ಈಗನೇ ಬಂತು ಪ್ಯಾಕ್. ನೋಡಲಿ, ಈಗ ಬಿಚ್ಚಿ ನೋಡಿ ಇಟ್ಕೊಂಡು ಕೂತ್ಕೊಂಡಿನಿ. ಭಾಳನ ಚೆನ್ನಾಗೈತಿ ಈ ಗಿಫ್ಟ್ ಮಾತ್ರ. ಇದು ಹೆಣ್ಣು ನೋಡ್ರಿಗೆ ಮಾತ್ರ ಭಾಳ ಯೂಸ್ ಆಗುತ್ತಿದ್ದು ಅಂತ ನಾನು ಅನ್ಕೊತೀನಿ. 2 ಸರ್ತಿ ತರಿಸಿದ್ದೆ. 2 ಸರ್ತಿ ತರಿಸ್ದಾಗೂ ಅದು ರೆಡ್ ಕಲರ್ ಒಳಗೆ ತರಿಸಿದ್ದೆ. ಇದೊಂದು ಸರ್ತಿ ಇದೊಂದು ಬೇರೆ ಕಲರ್ ಒಳಗೆ ಇರಲಿ ಅಂತ ಹೇಳಿ ತರಿಸಿದ್ದೀನಿ. ಎರಡೂ ಭಾಳ ಚೆನ್ನಾಗಿದ್ದು. ಅದಕ್ಕೋಸ್ಕರ ಈ ಸರ್ತಿನೂ ನಾನು ಇದೇ ಗಿಫ್ಟನ್ನು ನನಗೆ ಇಷ್ಟ ಆಗಿಲ್ಲ. ನೋಡ್ರಿ, ಚೆನ್ನಾಗೈತಲ್ಲ ಗಿಫ್ಟ್. ತೋರಿಸ್ತೀನಿ ನಾನು ನಿಮಗೆ ಇದು ಹೆಂಗೈತಿ ಅಂತ ಹೇಳಂದ್ರೆ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕಂದರೆ ಏನೋ ಒಂದು ತರಿಸಿರ್ತೀನಲ್ಲ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ಆಸೆ. ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಆಕೆಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ನಿಮ್ಮ ಜೊತೆಗೆ ಶೇರ್ ಮಾಡಿದ್ರಾಯ್ತು ಅಂತ ಹೇಳೋದು ಶೇರ್ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡಿರಿ, ಇದಕ್ಕೆ ಇಲ್ಲೊಂದು ಲಾಕ್ ಇರುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಲಾಕನ್ನು ಹಾಕ್ಕೋಬೋದು. ಇಲ್ಲಿ ನೋಡಿರಿ, ಈ ರೀತಿ ಕಾಣಿಸಾಕುಂತಿದೆ. ಹಾಂ ನೋಡ್ರಿ, ಲಾಕ್ ಐತಿ. ಇದನ್ನು ನಾವು ತೆಗೆದ್ರೆ ನೋಡ್ರಿ, ಇಲ್ಲಿ ಮಿರರ್ ಐತಿ. ಇಲ್ಲಿ ಮಿರರು. ಮತ್ತು ಇದನ್ನು ನಾವು ಯಾವ ರೀತಿ ಓಪನ್ ಮಾಡ್ಬೋದು ಅಂತೇಳಂದ್ರೆ ನೋಡಲಿ, ಈ ರೀತಿ ನಾವು ಇದನ್ನ ಓಪನ್ ಮಾಡ್ಬೋದು. ಇದು ನಾನು ಎರಡು ತರಿಸಿದ್ನಲ್ಲ, ಆ 2ರಲ್ಲಿ ನಾನು ಏನಾಗಿತ್ತು, ಇದು ಚಾಕ್ಲೇಟ್ ಕಲರ್ ಇತ್ತು. ಇದು ಎಲ್ಲ ಚಾಕ್ಲೇಟ್ ಕಲರ್ ಬಂದಿತ್ತು. ಮೆರೂನ್ ಕಲರ್, ಚಾಕ್ಲೇಟ್ ಅಲ್ಲ ಮೆರೂನ್ ಕಲರ್ ಬರುತ್ತಲ್ಲ, ಆ ಕಲರ್ ಇತ್ತು. ಈ ಸರ್ತಿ ಈ ಕಲರ್ ತರ್ಸೋಣ, ನೋಡೋಣ ಹೆಂಗೈತಿ ಅಂತ ಹೇಳಂದು ತರಿಸಿದೆ. ಇದೂ ಭಾಳ ಚಂದ ಐತಿ. ಭಾಳ ಖುಷಿ ಆಗುತ್ತೆ ನನಗೆ ಗಿಫ್ಟ್ ನೋಡಿ. ನಿಮಗೆ ಹೆಂಗೆ ಅನಿಸ್ತು? ಮತ್ತು ಆಮೇಲೆ ಈಗ ಮದುವೆ ಸೀಸನ್ನಿಗೆ ಹೆಣ್ಮಕ್ಳಿಗೆ ಇಂದ ಕೊಟ್ಟರೆ ಇದ್ರೊಳಗೆ ನಾವು ಬಳಿನೂ ಇಟ್ಕೋಬೋದು. ನೋಡ್ರಿ, ಇದ್ರ ರೀತಿ ಬಳೆ ಹಾಕೋದು, ಮತ್ತು ಇದ್ರೊಳಗೆ ಬಂಗಾರ ಸಾಮಾನೆಲ್ಲ ನಾವು ಇಟ್ಕೋಬೋದು. ಈ ರೀತಿಯಾಗಿ ಒಂದೇನೋ ಹೆಲ್ಪ್ ಆಗುತ್ತಾ ಅಂತ ಹೇಳಿ. ಆಮೇಲೆ ಇದಕ್ಕೆ ಲಾಕು ಐತಲ್ಲ, ಅದೊಂದು ರೀತಿ ಬೆಟ್ರು. ಲಾಕ್ ಐತಲ್ಲ ಇದಕ್ಕೆ ನಾವು ಸಣ್ಣದೊಂದು ಲಾಕನ್ನು ಇದಕ್ಕೆ ಹಾಕೊಂಡ್ರು ನಮಗೆ ಚೆನ್ನಾಗಿ ಅನಿಸ್ತೈತಿ. ಅದಕ್ಕೋಸ್ಕರ ಇದೊಂದು ಗಿಫ್ಟ್ ತರಿಸೀನಿ. ಗಿಫ್ಟ್ ಹೆಂಗೈತಿ ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನನಗಂತೂ ಭಾಳ ಖುಷಿಯಾಗೈತಿ. ಇದು 2 ತರಿಸಿದ್ದೇನಾ ಅಂತ ಮೊದಲೇ ಹೇಳಿದೆ. ಅದು ಚಾಕ್ಲೇಟ್ ಕಲರ್, ಇದು ಮೆರೂನ್ ಕಲರಲ್ಲಿದ್ವು. ಇವು ಬ್ಲೂ ಕಲರಲ್ಲೇ ಐತಿ. ಗಿಫ್ಟ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಯಾರಾದರೂ ತರಿಸೋರು ಇದ್ರೆ ತರಿಸ್ಬೋದು ಇದನ್ನ ಗಿಫ್ಟ್. ನಾನು ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ. ನಾನು ಬೇಕಿದ್ರೆ ನನಗೆ ಕಮೆಂಟ್ ಹಾಕಿರಿ, ನಾನು ಲಿಂಕ್ ಹಾಕ್ತೀನಿ. ಅಲ್ಲಿಂದ ನೀವು ತರಿಸ್ಕೋಬೋದು ಇದನ್ನ. ನಮ್ಮ ಮೆರೂನ್ ಕಲರು ಮತ್ತು ಬ್ಲೂ ಕಲರು 2ರಲ್ಲಿ ಇರುತ್ತೆ. ನಾನು 2 ಸರ್ತಿ ಮೆರೂನ್ ತರಿಸಿದ್ದೀನಿ, ಈ ಸರ್ತಿ ಬ್ಲೂ ಕಲರ್ ತರಿಸಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಇಷ್ಟ ಆಯ್ತು ಅಂದ್ರೆ, ಗಿಫ್ಟ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಯಾಕಂದರೆ ನಾನು ಈಗ ಈ ರೀತಿಯಾಗಿರೋ ಈ ಪ್ರಾಡಕ್ಟನ್ನು ತರಿಸಿರ್ತೀನಿ, ಅದನ್ನು ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲ ಅಂತ ಹೇಳಿ ನನಗೆ ಗೊತ್ತಾಗಬೇಕಲ್ಲ. ಆಮೇಲೆ ಪ್ರಾಡಕ್ಟನ್ನು ನಾನು ಲಿಂಕನ್ನು ಹಾಕ್ತೀನಿ, ಬೇಕಿದ್ರೆ ಹೇಳ್ರಿ. ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರೆ ಕೊಡ್ಬೋದು ಅಂತ ಹೇಳಿ ಹೇಳ್ತೀನಿ ನಾನು. ಮತ್ತು ಬರ್ರಿ, ಈಗ ನಾನು ಈ ರೀತಿ ಜೆಲ್ಲನ್ನು ನಾನು ರೆಡಿ ಮಾಡಿ, ಇಲ್ಲೇ ಐತಿ ನೋಡಿರಿ, ಇನ್ನೂ ಇಲ್ಲೇ ಐತಿ ಜೆಲ್ಲು ಪೂರ್ತಿಯಾಗಿ ಆರಿದ್ದೈತಿ. ನೋಡ್ರಿ, ಈ ರೀತಿಯಾಗಿ ನಮಗೆ ಜೆಲ್ ಆರಿದ ಮೇಲೆ ಈ ರೀತಿಯಾಗಿ ನಮ್ಗೆ ಜೆಲ್ಲು ರೆಡಿಯಾಗಿರ್ತೈತಿ. ಇದನ್ನು ನೀವು ಯೂಸ್ ಮಾಡ್ಕೋಬೋದು. ನೋಡ್ರಿ, ಬರ್ರಿ, ಇದನ್ನ ನಾನು ಯಾವ ರೀತಿ ಮಾಡಿದೆ ಮತ್ತು ಕೂದಲು ಹಚ್ಚಿರೋದನ್ನು ನಾನು ತೋರಿಸ್ತೀನಿ ಬರ್ರಿ.
ಫ್ಲ್ಯಾಕ್ಸ್ ಸೀಡ್ ಜೆಲ್ ಅಥವಾ ಅಗಸೆ ಬೀಜದ ಜೆಲ್ ಯಾವ ರೀತಿ ಮಾಡೋದು ಅಂತ ಹೇಳೋದು ಕರೆಕ್ಟಾಗಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಈಗೆಲ್ಲ ಮಾರ್ಕೆಟೆಲ್ಲ ಅಷ್ಟು ದುಡ್ಡು ನೂರಾರು ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟು ತರಿಸ್ತೀರಿ. ಅದ್ರ ಬದಲಾಗಿ ಒಂದು 2 ಸ್ಪೂನ್ ನಾವು ಏನು ಅಗಸೆ ಬೀಜನ ಮನೆಯಾಗಿದ್ದರೆ ನಾವು ಆರಾಮಾಗಿ ಈ ಜೆಲ್ಲನ್ನು ರೆಡಿ ಮಾಡ್ಕೋಬೋದು. ಈ ಲೋಟ ನಾನು 1.5 ಲೋಟದಷ್ಟು ಗ್ಲಾಸಷ್ಟು, ಲೋಟ ಅಲ್ಲ ಗ್ಲಾಸಷ್ಟು ನೀರು ಹಾಕ್ಕೊಂಡಿನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಅಗಸೆ ಬೀಜನ ಹಾಕಿ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು. ನಿಮ್ಮ ಸೂಪರಾಗಿರುವಂಥ ನಿಮ್ಮ ಕೂದಲಕ್ಕೆ ಶೈನು ಮತ್ತು ಸಿಲ್ಕಿಯಾಗಿ ಶೈನ್ ಆಗಿರುವಂಥ ಒಂದು ಕೂದಲು ನಿಮ್ಮದಾಗುತ್ತೆ. ನಾನು ಒಂದು 5 ರಿಂದ 10 ನಿಮಿಷ 10 ನಿಮಿಷ ಇದನ್ನ ಕುದಿಸಿದ್ದೀನಿ ನಾನು. ಅಂದರೆ ಅದು ಕೈಯಾಡ್ಸ್ಕೊತ ಇದ್ದು ನಾವು ಇದನ್ನ ಕುದಿಸ್ಕೋಬೇಕಾಗತ್ತೆ. ನಮಗೆ ಗೊತ್ತಾಗುತ್ತೆ ಅದು ಅಂದರೆ ಒಂಥರ ಲೋಳೆ ರೀತಿ ಬರುತ್ತೆ. ಆಮೇಲೆ ಮೇಲೆ ಬುರುಗೆಲ್ಲ ಬರಾಕೊಂಡಿರ್ತೈತಿ. ಅವಾಗ ನಾವು ಇಷ್ಟು ತೀರ ಗಟ್ಟಿಯಾಗಿ ನಾವು ಇದನ್ನ ಮಾಡ್ಕೊಂಡ್ರೆ ನೋಡಲಿ ಚಮಚದಾಗ ತೋರಿಸ್ತೀನಿ ನಾನು. ನೋಡಲಿ ಎಷ್ಟು ನಮಗೆ ಜೆಲ್ ನೋಡಲಿ ಎಷ್ಟು ಚೆನ್ನಾಗಿ ಬರ್ತೈತಿ. ಇದು ಈಗ ಬಿಸಿ ಐತಲ್ಲ, ಹಾಗಾಗಿ ಒಂದು ಸ್ವಲ್ಪ ತೆಳ್ಳ ಕಾಣಿಸ್ತೈತೆ ಅಷ್ಟೇ. ನಾವು ಒಂದು ಸ್ವಲ್ಪ ಇದನ್ನ ಆರಕ್ಕೆ ಬಿಟ್ಟರೆ ಚೆನ್ನಾಗಿ ಇದು ಜೆಲ್ ನಮ್ಗೆ ಎಷ್ಟು ಒಂಥರ ಇದು ಮೊಟ್ಟೆದು ಲೋಳೆ ಇರುತ್ತಲ್ಲ ಆ ರೀತಿ ನಮ್ಗೆ ಇದು ಜೆಲ್ ನಮಗೆ ಸಿಗ್ತೈತಿ. ಎಷ್ಟು ಚೆನ್ನಾಗಿ ಈಗ ಇಷ್ಟು ತೆಳ್ಳಗೆ ಅನಿಸ್ತೈತಿ. ಇದು ನೋಡ್ರಿ ಈಗ ಇಷ್ಟು ತೆಳ್ಳಗೆ ಅನಿಸ್ತೈತಿ. ಅಂದರೆ ಇದನ್ನು ಉಗುರು ಬೆಚ್ಚಗೈತಿ, ಪೂರ್ತಿಯಾಗಿ ಹರಿಲ್ಲ ನೋಡ್ರಿ. ಆಗಲೇ ನಮ್ಮ ಜೆಲ್ಲು ರೆಡಿ ಆಗೈತಿ. ನಾವು ಭಾಳ ಈಸಿಯಾಗಿ ಸುಲಭವಾಗಿ ನಾನು ನಿಮಗೆ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ನೂರಾರು ರೂಪಾಯಿ ಕೊಟ್ಟು ಹೊರಗಿನಿಂದ ತರೋದ್ರ ಬದಲಾಗಿ ಈ ರೀತಿಯಾಗಿ ನೀವು ಮನ್ಯಾಗನ್ನು ರೆಡಿ ಮಾಡ್ಕೊರಿ. ಭಾಳ ಚೆನ್ನಾಗಿರುವಂಥ ಒಂದು ಅಗಸೆ ಬೀಜದ ಅಥವಾ ಫ್ಲ್ಯಾಕ್ಸ್ ಸೀಡ್ಸಿನ ಜೆಲ್ಲನ್ನು ನಾವು ಮನ್ಯಾಗ ರೆಡಿ ಮಾಡ್ಕೋಬೋದು. ಇದಿನ್ನೂ ಉಗುರು ಬೆಚ್ಚಗೈತಿ. ಇವಾಗಲೇ ನಾನು ಇದನ್ನ ತೋರಿಸಿದ್ದೆ ಈ ರೀತಿ ಐತಿ ಅಂತ ಅಂದೇಳಂದು. ಆದರೆ ನಿಮ್ಗೆ ಇದು ಆರಿದ ಮೇಲೆ ಪೂರ್ತಿಯಾಗಿ ಗಟ್ಟಿಯಾಗಿ ಜೆಲ್ಲ ನಮಗೆ ಸಿಗ್ತೈತಿ. ಇಲ್ಲಿ ಪೂರ್ತಿಯಾಗಿ ಆರೋ ಮಟ್ಟ ಬಿಟ್ಟಾದಮೇಲೆ ನಮ್ಮ ಕೂದಲಿಗೆ ಇದನ್ನ ನಾವು ಹಚ್ಕೋಬೇಕಾಗತ್ತಿ. ಎಷ್ಟು ಖುಷಿ ಆಗುತ್ತೆ ಅಂತ ಫ್ರೆಂಡ್ಸ್. ಇದನ್ನ ನಾನೀಗ ಒಂದು 2-3 ಸರ್ತಿ ಆಯ್ತು ನಾನು ಯೂಸ್ ಮಾಡಕೊಂತಿದ್ನ. ಇದನ್ನು ನಾನು ಹೇಳ್ತೀನಿ ನಿಮ್ಗೆ. ಅಂದ್ರೆ ನಾನು ಪೂರ್ತಿಯಾಗಿ ಮುಡಿ ಕೊಟ್ಟಿದ್ವಿ ನಾವು ದೇವರಿಗೆ ಅಂತೇಳಂದು ನಮ್ಮ ಮನೆಯ ಪದ್ಧತಿ ಐತಿ ಅಂತೇಳಂದು ನಾವು ಮುಡಿ ಕೊಟ್ಟಿದ್ವಿ. ಮುಡಿ ಕೊಟ್ಟ ಮೇಲೂ ನನಗೆ ಇಷ್ಟು ಉದ್ದ ಕೂದಲು ಬಂದವಂತ ಅಂತ ಹೇಳಿದರೆ ನೀವು ನಂಬಂಗಿಲ್ಲ. ಖರೆ ಅಂದರೆ ನಾನು ತೋರಿಸ್ತೀನಿ ನನ್ನ ಕೂದಲು ಎಷ್ಟು ಉದ್ದದವ ಅಂತ ಹೇಳಂದು. ಆದ್ರೆ ಆವಾಗ ನಾವು ಮುಡಿ ಕೊಟ್ಟ ಮೇಲೆ ಏನಾಗಿತ್ತು ನನಗೆ ಇಷ್ಟು ಸಿಲ್ಕಿಯಾಗಿರಲಿಲ್ಲ. ಅಂದರೆ ಫಸ್ಟಿಗೆ ನಾನು ಕೂದಲು ಎಷ್ಟು ಸಿಲ್ಕಿಯಾಗಿದ್ದು ಅಂದರೆ ಮೇಲೆ ತುರುವ ಕಟ್ಟಿದ್ರೆ ತುರುಬು ನಿಲ್ತಿರಲಿಲ್ಲ, ಅಷ್ಟು ಸಿಲ್ಕಿಯಾಗಿದ್ದು ಕೂದಲು. ಆದರೆ ನನ್ನ ಮುಡಿ ಕೊಟ್ಟಾದಮೇಲೆ ನನಗೆ ಎಷ್ಟು ಉದ್ದ ಇದ್ವು ಅಷ್ಟು ಉದ್ದ ಕೂದಲು ನನಗೆ ಬಂದಿದ್ದವು. ಆದರೆ ಸಿಲ್ಕಿ ಇರಲಿಲ್ಲ, ಎಲ್ಲ ಸಿಲ್ಕು ಒಂಥರ ಸ್ಮೂತ್ ಇದ್ವಲ್ಲ ಅದಕ್ಕೆ ಕಡಿಮೆ ಆಗಿತ್ತು. ಮತ್ತು ಈ ಜೆಲ್ಲನ್ನು ಹಚ್ತಾ ಇರೋದ್ರಿಂದ ನಾನು ಮತ್ತೆ ಆ ಸಿಲ್ಕಿ ಶೈನ್ ಕೂದಲು ನನಗೆ ಆಗೈತೆ ಅಂತ ಹೇಳಕ್ಕೆ ನಾನಿಲ್ಲಿ ಖುಷಿಪಡ್ತೀನಿ. ಒಂದೇ ಒಂದು ವಾಶಲ್ಲಿ ನೀವು ಇದ್ರದ್ದು ರಿಸಲ್ಟ್ ನೀವು ನೋಡ್ಬೋದು. ಮತ್ತು ನಾನು ಮನೇಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀನಿ ಅಂತ ಹೇಳಂದು ನಿಮಗೆ ಒಂದು ವಿಡಿಯೋದೊಳಗೆ ನಾನು ಹಾಕಿದ್ದೀನಿ ಆಗಲೇ. ಆ ವಿಡಿಯೋನ ನೀವು ನೋಡ್ಬೋದು. ಒಳ್ಳೆ ಚೆನ್ನಾಗಿ ನಮ್ಗೆ ಕೂದಲು ಬರ್ತಾವೆ. ಆಮೇಲೆ ಈ ಒಂದು ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಕೂದಲು ಉದುರೋದಾಗಲಿ ಮತ್ತು ಏನೋ ತುಂಡಾಗೋದಾಗಲಿ ಎಲ್ಲನೂ ಕಡಿಮೆ ಆಗ್ತಾ ಬರ್ತೈತಿ. ಆಮೇಲೆ ನಿಮ್ಗೆ ಉದ್ದ ಕೂದಲನ್ನು ಬರ್ತಾವಂತ ಅಂತ ಹೇಳಕ್ಕೆ ಇಲ್ಲಿ ನಾನು ಇಷ್ಟಪಡ್ತೀನಿ. ಬರೀ ನನ್ನ ಕೂದಲು ಹೆಂಗದಾವ ಅಂತ ಹೇಳಿದ್ದು ನಾನು ಇಲ್ಲೇ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿರಿ ಕೂದಲು ನೀವು ನೋಡ್ಬೋದು. ನೋಡಿರಿ ಎಷ್ಟು ಸಿಲ್ಕಿಯಾಗಿ ಸ್ಮೂತಾಗಿ ಆಗಿದಾವಂದ್ರೆ ಭಾಳನ ಸ್ಮೂತಾಗಿದ್ದಾವೆ ಫ್ರೆಂಡ್ಸ್. ಭಾಳನ ಸ್ಮೂತಾಗಿದ್ದಾವೆ. ನಮ್ಗೆ ಭಾಳನ ಖುಷಿ ಆಗುತ್ತೆ. ನಿಮ್ಗೆ ಒಂದು ಸರ್ತಿ ಈ ಪ್ಯಾಕನ್ನು ಯೂಸ್ ಮಾಡಿ ನೋಡಿರಿ, ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಕೂದಲು ಉದುರೋದಾಗಲಿ ತುಂಡಾಗೋದಾಗಲಿ ಎಲ್ಲನೂ ನಿಂದಿರ್ತೈತಿ. ಇದು ಪ್ಯಾಕ್ ಹಾಕೋಬೇಕಾದ್ರೆ ನಾವು ಸ್ವಲ್ಪ ಇದನ್ನು ಈ ರೀತಿ ಬೈತ್ಲಿನ ತೆಗೆದು ಎಲ್ಲಿ ಚೆಂದಾಗಿ ಹಚ್ಕೊತ ಹೋಗ್ಬೇಕಾಗತ್ತೆ. ತುದಿ ಕೂದಲೋದ್ರೆ ನಾನು ಅವಾಗಲೇ ತೋರಿಸಿದೆ, ಪೂರ್ತಿಯಾಗಿ ತುದಿ ಕೂದಲವರೆಗೂ ನೀವು ಈ ಪ್ಯಾಕನ್ನು ಹಚ್ಕೋಬೇಕಾಗತ್ತೆ. ನೋಡ್ರಿ ಕೂದಲು ಭಾಳ ಚೆನ್ನಾಗಿ ಅನ್ನಿಸ್ತಾವೆ. ಕೂದಲು ಮಾತ್ರ ಏನೋ ಒಂಥರ ಖುಷಿ ಅನಿಸುತ್ತೆ ನಮಗೂ. ಎಷ್ಟೋ ಹೆಣ್ಮಕ್ಳು ಎಷ್ಟೋ ಚೆನ್ನಾಗಿದ್ರು ಇನ್ನೂ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ, ಅದಕ್ಕೋಸ್ಕರ ನೋಡ್ರಿ ಕಾಣಿಸ್ತಿರ್ಬೋದು ನಿಮಗೆ. ಒಂದೇ ಒಂದು ವಾಶಲ್ಲಿ ನಿಮ್ಗೆ ಈ ಸಿಲ್ಕಿ ಸ್ಮೂತ್ ಕೂದಲು ನಿಮಗೆ ಸಿಗ್ತಾವಂತ ಅಂತ ಹೇಳಂದು ನಾನು ಹೇಳ್ತೀನಿ. ನಾನು ಆಮೇಲೆ ಇನ್ನೂ ಒಂದು ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನಾನು ಕೂದಲು ಟಿಪ್ಸ್ ಅಂತ ಏನಂದ್ರೆ, ನಾವು ಮೊದಲಿಗೆ ಏನು ಮಾಡ್ತಿದ್ವಿ, ನಾವು ಅಂಟುವಾಳಕಾಯಿ ಅಂತ ಹೇಳಂದು ಯೂಸ್ ಮಾಡ್ತಿದ್ವಿ. ಅಂಟುವಾಳಕಾಯಿಯಿಂದ ನಾವು ತಲೆಯನ್ನು ತೊಳ್ಕೊತಿದ್ವಿ. ಅವಾಗ್ಲೂ ಕೂದಲು ಭಾಳ ಸ್ಮೂತ್ ಆಗ್ತಾವೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿರಿ. ಅಂಟುವಾಳಕಾಯಿ ಅಂತ ಹೇಳಂದು ಕಾಯಿ ಬರ್ತೈತಿ. ಅದನ್ನು ಜಜ್ಜಿ ನಾವು ಅದರೊಳಗಿಂದ ಬೀಜ ತೆಗೆದು ಸ್ವಲ್ಪ ಬಿಸಿನೀರಾಗ ನೆನೆ ಇಟ್ಟು ಚೆನ್ನಾಗಿ ಅದನ್ನ ಕಿವುಚಿ ಸೋಸ್ಕೊಂಡು ನಾವು ಆ ಒಂದು ಅಂಟುವಾಳಕಾಯಿನ ನಾವು ಕೂದಲಿಗೆ ಶಾಂಪು ರೀತಿ ಯೂಸ್ ಮಾಡ್ಕೊಳೋದ್ರಿಂದ ಭಾಳ ಚೆನ್ನಾಗಿ ನಮ್ಗೆ ಸಿಲ್ಕ್ ಆಗ್ತಾವೆ ಕೂದಲು ಮತ್ತು ಸ್ಮೂತೂ ಆಗ್ತಾವೆ. ಯೂಸ್ ಮಾಡೋರಿದ್ರೆ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನಂತ ಟಿಪ್ಸ್ ಅಂತ ಹೇಳಿ ಕೊಟ್ಟಿದ್ದೀನಿ. ಬೇಕಿದ್ರೆ ಅದು ನೀವು ರೆಡಿ ಮಾಡಿ ತೋರಿಸು ಅಂತ ಹೇಳಿದ್ರೆ ನಾನು ಅದನ್ನು
ತೋರಿಸ್ತೀನಿ. ಭಾಳನ ಅದು ಅಂಟು ಒಳಕಾಯಿ ನಾ ಶಿಗೆಕಾಯಿ ಪೌಡ್ರ್ ಯಾವತ್ತೂ ಯೂಸ್ ಮಾಡಿಲ್ಲ. ಅಂಟು ಒಳಕಾಯಿ ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ಇನ್ನೇನು ಸ್ವಲ್ಪ ಕಣ್ಣ ಬಿದ್ದರೆ ಭಾಳನ ಉರಿತೈತಿ, ಆದ್ರೆ ಕೂದಲಿಗೆ ಮಾತ್ರ ಭಾಳನ ಒಳ್ಳೆಯದು. ಶಿಗೆಕಾಯಿ ಪೌಡ್ರ್ ನಾನು ಯೂಸ್ ಮಾಡಿಲ್ಲ. ಅಂಟು ಒಳಕಾಯಿದ ಬೇಕಿದ್ರೆ ನಾನು ಅದರ ರಿಸಲ್ಟ್ ಬೇಕಾದಷ್ಟು ಚೆನ್ನಾಗೈತೆ ಅಂತ ಅಂದು ನಾನು ಹೇಳ್ಬೋದು. ಅದನ್ನು ನೀವು ಯೂಸ್ ಮಾಡೋದಿದ್ರೆ ಮಾಡ್ಬೋದು. ಈ ರೀತಿ ಇವತ್ತಿನ ಒಂದು ಕೂದಲಿನ ಒಂದು ಟಿಪ್ಸನ್ನು ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು. ಮತ್ತು ನಾನು ಈ ಬಂಗಿಗೋಸ್ಕರ ಒಂದೆರಡು ಒಳ್ಳೆ ಹೋಮ್ ರೆಮಿಡಿನ 100% ಅಲ್ಲ ಫ್ರೆಂಡ್ಸ್, 200% ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. 200% ಬಂಗು ಆಗಲಿ, ಮುಖದ ಮೇಲೆ ಕಲೆ ಆಗಲಿ, ಮತ್ತು ಈ ಕಣ್ಣು ಕೆಳಗೆಲ್ಲ ಕಣ್ಣು ಕಪ್ಪಿರುತ್ತಲ್ಲ, ಅದೆಲ್ಲನೂ ನಿಮ್ಗೆ ಕ್ಲಿಯರಾಗಿ ಹೋಗುವಂಥ ಹೋಮ್ ರೆಮಿಡಿಗಳನ್ನು ನಾನು ತರ್ತಾ ಹೋಗ್ತೀನಿ ಮುಂದೆ. ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ತಪ್ಪದೇ ನೀವು ನೋಡೋದಕ್ಕೊಂದು ಅವಕಾಶ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಾನು ಗಿಫ್ಟನ್ನು ತರಿಸಿದ್ದನ್ನು ತೋರಿಸಿದೆ. ಆ ಗಿಫ್ಟ್ ಹೆಂಗೈತೆ ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.